ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಮಧ್ಯೆ ನನಗೂ ಡಿನ್ನರ್ಗೆ ಆಹ್ವಾನವನ್ನ ಕೊಟ್ಟಿದ್ರು ಡಿಕೆ ಶಿವಕುಮಾರ್, ಹೋಗೋಕಾಗ್ಲಿಲ್ಲ ಅಂತೇಳಿ ಸಚಿವ ಜಮೀರ್ ಅಹ್ಮದ್ ಹೇಳಿದ್ದಾರೆ. ಊಟಕ್ಕೆ ಸೇರಿದಾಕ್ಷಣ ಅದು ರಾಜಕಾರಣ ಅಂತ ಆಗೋದಿಲ್ಲ, ಬದಲಾವಣೆಯ ವಿಚಾರದಲ್ಲಿ ಹೈಕಮಾಂಡ್ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಜಮೀರ್ ಅಹ್ಮದ್ ಖಾನ್ ಹೇಳಿದ್ದಾರೆ. DCM ನನಗೂ ಹೇಳಿದ್ರು ಬರೋಕ್ಕೆ. ನಾನು, ರಾಜು ಸೇಠ್ ಅವರು, ಆಮೇಲೆ ಶಿವಗಂಗಾ ಅವರು, ವೈದ್ಯ ಅವರು, ನಾವು ಒಂದು ಕಡೆ ಊಟಕ್ಕೆ ಸೇರ್ಕೊಂಡಿದ್ವಿ. ಹಾಗಾಗಿ ಅಲ್ಲಿ ಊಟಕ್ಕೆ ಹೋಗೋದಾಗ್ತದೆ. ಪದೇ ಪದೇ ಈಗ ಒಂದು ನಿಮಿಷ, ಈಗ BJP ಅವ್ರಿಗೆ ಹೇಳಿ ಸರ್, ಇದು ಮೊದಲೇ ಬಾರಿ ಏನಾದ್ರು ಮಾಡಿದರೆ ತಪ್ಪದು. ಪ್ರತಿ ಸಲ ಬೆಲ್ಗಾಂ ಬರುವಾಗ ಪ್ರತಿದಿನ ಒಬ್ಬೊಬ್ಬರು ಇನ್ವೈಟ್ ಮಾಡ್ತಾರೆ. ಬ್ರೇಕ್ಫಾಸ್ಟ್ ಬನ್ನಿ ಅಂತ ಇನ್ವೈಟ್ ಮಾಡ್ತಾರೆ, ಲಂಚಿಗೆ ಬನ್ನಿ ಅಂತ ಇನ್ವೈಟ್ ಮಾಡ್ತಾರೆ, ಡಿನ್ನರ್ ಬನ್ನಿ ಅಂತ ಇನ್ವೈಟ್ ಮಾಡ್ತಾರೆ. ರಾತ್ರಿ ಡಿ ಸಿ ಎಮ್ ಅವರು ರಾತ್ರಿ ಡಿನ್ನರ್ ಬನ್ನಿ ಅಂತ ನನಗೆ ಇನ್ವೈಟ್ ಮಾಡಿದರು. ಹಾಗಾಗಿ ನಾವು, ರಾಜು ಸೇಠ್ ಅವರು, ಶಿವಗಂಗಾ ಅವರು, ವೈದ್ಯ ಅವರು, ಕಂಪ್ಲಿ ಗಣೇಶ್ ಅವರು, ನಾಗೇಂದ್ರ ಅವರು, ನಾವು ಒಂದು ಕಡೆ ಊಟಕ್ಕೆಲ್ಲೋ ಒಂದು ಸ್ನೇಹಿತರ ಮನೆಗೆ ಸೇರ್ಕೊಂಡಿದ್ವಿ. ಯಾವ ಚರ್ಚೆನೂ ಇಲ್ಲ ಬಾಸು, ಏನೇನು ಚರ್ಚೆ ಇಲ್ಲ. ಆ ಚರ್ಚೆ ಮಾಡಬೇಕಾಗಿರೋದು ಯಾರು? ಹೈಕಮಾಂಡ್ ಚರ್ಚೆ ಮಾಡಬೇಕಾಗಿರೋದು. ಅವ್ರ ಈಗ ಅವ್ರ ತಂದೆಯವರು ಮುಖ್ಯಮಂತ್ರಿ ಆಗಿದ್ದಾರೆ. ಅದರ ಎರಡನೇ ಮಾತು ಇಲ್ವೇ ಇಲ್ಲ. ನಾನು ನೆನ್ನೆನೂ ಹೇಳಿದ್ದೀನಿ, ಆಲ್ವೇಸ್ ಟೈಗರ್ ಜಿಂದಾಯ್. ನೋಡ್ರಿ, DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಆದಮೇಲೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾನು ಆಸೆ ಪಟ್ಟವನೊಬ್ಬ. ನನಗೂ ಅವ್ರು ಆಗ್ಬೇಕಂತ. ಯಾವಾಗ? ಸಿದ್ದರಾಮಯ್ಯ ಆದಮೇಲೆ 28ವರೆಗೂ ಸಿದ್ದರಾಮಯ್ಯ ಕುರ್ಚಿಯಲ್ಲಿ ಕೂತಿದ್ದಾರೆ. ಇಲ್ಲ, ಈಗ ಕಾಂಗ್ರೆಸ್ಸಲ್ಲಿ ಯಾವ ಬಣನೂ ಇಲ್ಲ, ಏನು ಬಣಲ್ಲ. ಕಾಂಗ್ರೆಸ್ಸಲ್ಲಿ ಇದ್ದವರು 140 ಜನನು ಹೈಕಮಾಂಡ್ ಕಾಂಗ್ರೆಸ್ ಬಣ. ನಿನ್ನೆ DCM ಅವರು ನಿನ್ನೆ ನನ್ನ ಕರೆದಿದ್ರು. ನಾನು, ಕಂಬಳಿ ಗಣೇಶು, ನಾಗೇಂದ್ರ, ವೈದ್ಯ, ಶಿವಗಂಗಾ ಅವರು, ಆಸಿಫ್ ಸೇಠ್ ಅವರು ನಿನ್ನೆ ಎಲ್ಲೋ ನಮ್ಮ ಸ್ನೇಹಿತರ ಮನೆಗೆ ಊಟಕ್ಕೆ ಹೋಗ್ಬಿಟ್ಟಿದ್ರು. ಆ ಕಾರಣಕ್ಕೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.